ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಡಿದ್ದೀನಿ. ಅದು ಟೆಲಿಕಾಲರ್ ಆಗಿ ತೊಗೊಂಬಂದಿದ್ದೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಯು ಎಸ್ ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್, ಅದು ಕ್ವಾಂಟಮ್ ಬ್ರಿಕ್ಸಿಂದ ಕಳಿಸಿದ್ದಾರೆ. ಎರಡನೇದು ಬಂದ್ಬಿಟ್ಟು ಪಿ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಂದ ಕಳಿಸಿದ್ದಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಯು ಎಸ್ ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್ ಇಂದ ನೋಡೋಣ ಬನ್ನಿ. ಇದು ವರ್ಕ್ ಫ್ರಮ್ ಹೋಮ್ ರಿಮೋಟ್ ವರ್ಕ್. ಸೊ ಅವ್ರು ಹೇಳ್ತಾ ಇದ್ದಾರೆ ಕಮ್ಯುನಿಕೇಟ್ ವಿತ್ ಕಸ್ಟಮರ್ಸ್ ವಿಯಾ ಫೋನ್, ಇಮೇಲ್ ಆ್ಯಂಡ್ ಚಾಟ್. ಅಂದರೆ ಇವ್ರು ಹೇಳ್ತಾರೆ ಫೋನಲ್ಲಿ ನೀವು ಕಾಲ್ ಮಾಡಬೇಕು, ಇಮೇಲ್ನಲ್ಲಿ ವರ್ಕ್ ಮಾಡಬೇಕು, ಚಾಟ್ ಮಾಡಬೇಕು ಅವ್ರ ಜೊತೆ ಅಂತ ಹೇಳಿ. ಪ್ರೊವೈಡ್ ನಾಲೆಜಬಲ್ ಆನ್ಸರ್ಸ್ ಟು ಕ್ವಶನ್ಸ್ ಆ್ಯಂಡ್ ಅಬೌಟ್ ಪ್ರಾಡಕ್ಟ್ ಪ್ರೈಸಿಂಗ್ ಆ್ಯಂಡ್ ಅವೈಲಬಿಲಿಟಿ. ಅಂದರೆ ಅವರು ಹೇಳಿರೋ ಪ್ರಾಡಕ್ಟು ಪ್ರೈಸಿಂಗು ಎಷ್ಟಿದೆ ಏನು ಎತ್ತ ಅಂತ ಪ್ರತಿ ಒಂದು ಡೀಟೇಲ್ಸು ನೀವು ಅವರಿಗೆ ಕೊಡಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ವರ್ಕ್ ವಿತ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ಸ್ ಟು ಮೀಟ್ ಕಸ್ಟಮರ್ಸ್ ನೀಡ್ಸ್. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನಾವು ವರ್ಕ್ ಮಾಡಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ್ದ್ರ ಥರ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ಯಾವ್ದು ಥರ ಜನಗಳನ್ನ ನಾವು ಗ್ರಾಪ್ ಮಾಡ್ಬೋದು ಅಂತ. ಡೇಟಾ ಎಂಟ್ರಿ ಇನ್ ವೇರಿಯಸ್ ಪ್ಲಾಟ್ಫಾರ್ಮ್. ಅಂದರೆ ಬೇರೆ ಬೇರೆ ಕಡೆ ಡೇಟಾ ಎಂಟ್ರಿನ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಡೇಟಾ ಎಂಟ್ರಿ ವರ್ಕ್. ಅಟ್ಲೀಸ್ಟ್ 1 to 3 years ಆಫ್ ರಿಲಿವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಈ ಥರ ಸೇಲ್ಸಲ್ಲಿ ನೀವೆಲ್ಲನ ಕೆಲಸ ಮಾಡಿದರೆ ತುಂಬ ಸಂತೋಷ. 1 ರಿಂದ 3 ವರ್ಷ ಆಗಿದ್ರೆ ಸಾಕು. ಎಕ್ಸಲೆಂಟ್ ಫೋನ್ ಆ್ಯಂಟಿಕ್ಯೂ ಆ್ಯಂಡ್ ಎಕ್ಸಲೆಂಟ್ ವರ್ಬಲ್ ರಿಟರ್ನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಅಂದರೆ ನಿಮ್ಮಲ್ಲಿ ಇರೋವಂಥ ಫೋನಲ್ಲಿ ಮಾತಾಡೋವಂಥ ಶೈಲಿ ಆಗಿರ್ಬೋದು, ಆಮೇಲೆ ಇಂಗ್ಲೀಷಲ್ಲಿ ಬರೆಯೋದಕ್ಕೆ, ಓದೋದಕ್ಕೆ ಬರಬೇಕು. ಆಮೇಲೆ ಇಂಟರ್ನಲ್ ಸ್ಕಿಲ್ಸ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರೋವಂಥ ಸ್ಕಿಲ್ಸ್ ಎಲ್ಲ ಇದು ಲ್ಯಾಪ್ಟಾಪಲ್ಲಿ, ಕಂಪ್ಯೂಟರಲ್ಲಿ ಬೇಕಾಗಿರೋಂಥದ್ದು ಸ್ಕಿಲ್ಸ್ ಎಲ್ಲ ಕಲ್ತಿರಬೇಕು ಅಂತ ಹೇಳ್ತಾರೆ. ಅಬಿಲಿಟಿ ಟು ಮಲ್ಟಿ ಟಾಸ್ಕ್ ಆರ್ಗನೈಸ್ ಆ್ಯಂಡ್ ಪ್ರಿಯಾರಿಟೈಸ್ ವರ್ಕ್. ಅಂದರೆ ಮಲ್ಟಿ ಟಾಸ್ಕ್ ಇರುತ್ತೆ, ಅಂದರೆ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ, ಅದನ್ನು ನಾವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಫುಲ್ ಟೈಮು. ಸೊ ಇವರು 22,000 to 35,000 ಪರ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೈಟ್ ಶಿಫ್ಟು, ಹೈಯರ್ ಸೆಕೆಂಡರಿ 12th ಪಾಸ್ ಆಗಿದ್ರೆ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಂಗ್ಲೀಷ್ ಪ್ರಿಫರ್ಡು, ಹಿಂದಿ ಪ್ರಿಫರ್ಡು, ರಿಮೋಟ್ ವರ್ಕ್. ಅವ್ರು ಹೇಳೋ ಪ್ರಕಾರ ಇದು ಹಿಂದಿ ಮತ್ತು ಇಂಗ್ಲೀಷ್ ಕಲ್ತಿರಬೇಕು. ಅಂದರೆ ನೈಟ್ ವರ್ಕ್ ಅಂತ ಹೇಳ್ತಾರೆ. ಇದು ಯು ಎಸ್ ವರ್ಕ್. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಈಸಿ ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆಡಿಯೋ ಕಾಂಟ್ಯಾಕ್ಟ್ಸ್ ಬರುತ್ತೆ. ಸೊ ಆಡಿಯೋ ಕಾಂಟ್ಯಾಕ್ಟ್ಸಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಆಮೇಲೆ ಸಿ ವಿ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಸಿ ವಿ ಬರುತ್ತೆ. ಸೊ ಸಿ ವಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೆಕೆಂಡ್ ಒನ್ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾವು ಕ್ವಾಂಟಮ್ ಬ್ರಿಕ್ಸ್ ಇಂದ ಕ್ವಾಂಟಮ್ ಬ್ರಿಕ್ಸ್ ಆಯಿತು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಪಿ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಇವ್ರು ಬಂದ್ಬಿಟ್ಟು ರಿಮೋಟ್ ವರ್ಕ್ ಅಂತಲೇ ಹೇಳಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್ ಕ್ವಾರೀಸ್, ಡೌಟ್ಸ್ ಆ್ಯಂಡ್ ರೆಸ್ಪಾನ್ಸ್ ದೆಮ್ ಇನ್ ಎ ಪ್ರೊಡಕ್ಟಿವ್ ವೇ. ಅಂದರೆ ಅವ್ರು ಹೇಳೋ ಪ್ರಕಾರ ನಮಗೆ ಅವ್ರಿಗೆ ಯಾವುದೇ ಥರ ಎನ್ಕ್ವೈರೀಸ್ ಇರ್ಬೋದು, ಡೌಟ್ಸ್ ಇರ್ಬೋದು, ನಾವು ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಸ್ಟ್ರಾಟಜಿಸ್ ಯೂಸ್ ಮಾಡಬೇಕಾಗತ್ತೆ, ಪ್ರತಿಯೊಂದಕ್ಕೂ ಫಾಲೋ ಅಪ್ ಮಾಡಬೇಕಾಗತ್ತೆ. ಆಮೇಲೆ ಏನೇ ಪ್ರಾಬ್ಲಮ್ ಬಂದರೂ ನಾವು ಟೆಲಿಕಾಲಿಂದ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕರೆಕ್ಟಾಗಿ ಮಾತಾಡಬೇಕಾಗತ್ತೆ. ಎಕ್ಸ್ಪ್ಲೇನ್ ದ ಸಬ್ಸ್ಕ್ರಿಪ್ಷನ್ ಆಪ್ಷನ್ಸ್ ವಿತ್ ಫ್ಯೂಚರ್ಸ್ ಆ್ಯಂಡ್ ಪ್ರೈಸಿಂಗ್. ಅಂದರೆ ಏನೇ ಸಬ್ಸ್ಕ್ರಿಪ್ಷನ್ ಡಿಫ್ರೆಂಟ್ ಯಾವುದೇ ಥರ ಇದ್ರೂ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ ಪ್ರತಿಯೊಂದು. ಹೈ ಲೆವೆಲ್ ಆಫ್ ಕ್ಲೈಂಟ್ ಎಂಗೇಜ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್. ಅಂದರೆ ಹೈ ಲೆವೆಲ್ ಆಫ್ ಕ್ಲೈಂಟ್ಸ್ನ ನಾವು ಎಂಗೇಜ್ ಮಾಡಬೇಕಾಗುತ್ತೆ, ಇಟ್ಕೋಬೇಕು. ಅವ್ರನ್ನ ಆಚೆ ಬಿಡ್ದಂಗೆ ನಾವು ಸೇಲ್ಸಲ್ಲಾಗಲಿ, ಅವ್ರು ಹೇಳೋ ಪ್ರಾಡಕ್ಟ್ಸಲ್ಲಾಗಲಿ ನಾವು ಅವ್ರನ್ನ ಇದನ್ನು ತೊಗೊಳ್ಳೇಬೇಕು ಅಂತ ಥರ ಇಂಪ್ರೆಸ್ ಮಾಡೋ ಥರ ಇರಬೇಕು. ಬಿಸ್ನೆಸ್ ಅನಾಲಿಸಿಸ್ ಆ್ಯಂಡ್ ಎನ್ಹಾನ್ಸ್ಮೆಂಟ್ ಸ್ಟ್ರಾಟಜೀಸ್, ಕ್ವಾಲಿಟಿ ಅನಾಲಿಸಿಸ್ ಆ್ಯಂಡ್ ಪ್ರಾಸೆಸ್ ಇಂಪ್ರೂವ್ಮೆಂಟ್ಸ್. ಅಂದರೆ ಅವ್ರು ಹೇಳೋ ಕ್ವಾಲಿಟೀಸ್ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ನೀವು ಮಾತಾಡೋದು ಅವ್ರ ಹತ್ರ ನಾವು ಅವ್ರು ತೊಗೊಂಡ್ಲೇ ಬಿಡಬೇಕು ಅನ್ನೋ ಥರ ಇರಬೇಕು. ಆ ಥರ ನೀವು ಎಕ್ಸ್ಪ್ಲೇನ್ ಮಾಡಬೇಕಂತೆ. ಗುಡ್ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ಲಿಸನಿಂಗ್ ಸ್ಕಿಲ್ಸ್. ಅಂದರೆ ಅವ್ರು ಏನೇ ಹೇಳಿದ್ರು ನಿಮಗೆ ಕೋಪ ಬರಬಾರ್ದು. ಅವ್ರು ಹೇಳೋದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್. ಅಂದರೆ ಸ್ಮಾರ್ಟ್ ಆಗಿರಬೇಕು, ಆಮೇಲೆ ಎನರ್ಜೆಟಿಕ್ ಆಗಿರಬೇಕು. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅನ್ನೋ ಥರ ಇರಬಾರ್ದು. ನಾನು ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಅನ್ನೋ ಥರ ಇರಬೇಕು. ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಕನ್ವಿನ್ಸಿಂಗ್ ಅಬಿಲಿಟಿ. ಅಂದರೆ ಕಮ್ಯುನಿಕೇಷನ್ ಮಾತಾಡೋ ಅಂಥ ಶೈಲಿ ತುಂಬ ಚೆನ್ನಾಗಿರಬೇಕು. ಅಂದರೆ ಆಮೇಲೆ ಕನ್ವಿನ್ಸಿಂಗ್ ಎಬಿಲಿಟಿ, ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು, ಅವ್ರನ್ನೇ ಹಿಡ್ಕೊಂಡು ತೊಗೊಳೋ ಥರ ಮಾಡಬೇಕು. ಅಂಡರ್ಸ್ಟ್ಯಾಂಡ್ಸ್ ದ ವಿಜುವಲ್ ಆ್ಯಂಡ್ ಕುಡ್ ಲೈಕ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ಓನ್ ದ ವಿಷನ್. ಬಿ ಲೈಕ್ ಎ ಪಾರ್ಟ್ನರ್ ದೆನ್ ಎಂಪ್ಲಾಯರ್ ಥರ ಇರೋ ಬದಲು ನಾವು ಅವ್ರ ಜೊತೆ ಪಾರ್ಟ್ನರ್ಸ್ ಥರ ಇರಬೇಕು. ಯಾರ ಜೊತೆ? ನಾವು ಪಿ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಜೊತೆ.
ಇವರು ಸ್ಯಾಲರಿ ಬಂದ್ಬಿಟ್ಟು 15,000 to 30,000 ಪರ್ ಮಂತ್ ಪಾರ್ಟ್ ಟೈಮ್ ಅಂತ ಹೇಳಿದರೆ 18 ಇಯರ್ಸ್ ಟು 25 ಇಯರ್ಸ್ ಮಾತ್ರ ಆಗಿರಬೇಕು. 25 ಇಯರ್ಸ್ ಮೇಲೆ ಆಗಿದ್ರೆ ತಗೊಳಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ಕಮಿಷನ್ ಪೇ ಮಾಡ್ತಾರೆ, ಬೋನಸ್ ಪರ್ಫಾರ್ಮೆನ್ಸ್ ಸಹ ಬೋನಸ್ಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫ್ರೆಶರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ. ಫ್ರೆಶರ್ಸ್ ಸಹ ಅಪ್ಲೈ ಮಾಡ್ಬೋದು. ಇದು ಪಾರ್ಟ್ ಟೈಮು, ಫುಲ್ ಟೈಮು, ಫ್ರೆಶರ್ಸು 3 ಇದೆ. ಸೊ 10,000 to 30,000 ಪರ್ ಮಂತ್ ಅಂತ ಹೇಳಿದರೆ ಇವರು ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದ್ಬಿಟ್ಟು 40 to 60 ಅವರ್ಸ್ ಪರ್ ವೀಕ್. 40 ರಿಂದ 60 ಅವರ್ ಕೆಲಸ ಮಾಡಿದ್ರೆ ಸಾಕು. ಫ್ಲೆಕ್ಸಿಬಲ್ ಶೆಡ್ಯೂಲ್ಡು, ವರ್ಕ್ ಫ್ರಮ್ ಹೋಮು, ಡೇ ಶಿಫ್ಟು, ಸೆಕೆಂಡ್ ಇಯರ್ PUC ಕೇಳ್ತಾ ಇದ್ದಾರೆ ಅವರು. ಜಾಸ್ತಿ ಇಲ್ಲ. ಸೊ ಸೆಕೆಂಡ್ ಇಯರ್ PUC ಆಗಿರೋರು ಮಾತ್ರ ಕೆಲಸ ಮಾಡಿ ಅಂತ ಅಪ್ಲೈ ಮಾಡಿ ಅಂತ. ಟೋಟಲ್ ವರ್ಕ್ ಬಂದ್ಬಿಟ್ಟು 1 ಇಯರ್ ಪ್ರಿಫರ್ಡ್. ನೀವು ಸೇಲ್ಸಲ್ಲಿ 1 ಇಯರ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ರಿಮೋಟ್ ವರ್ಕ್ ಬಂದ್ಬಿಟ್ಟು ಇದು ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ವರ್ಕ್. ಸೊ ಪ್ಲೀಸ್ ಇದು ತುಂಬ ಈಸಿ ಇದೆ. ನಾವು ಕೆಲಸ ಮಾಡ್ಬೋದು. ಸೇಲ್ಸಲ್ಲಿ ವರ್ಕ್ ಮಾಡಿರೋರಿಗೆ ತುಂಬ ಈಸಿ ಆಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ಈಸಿ ಅಂತ ಕೊಟ್ಟಾಗ ನಿಮಗೆ ಆಡಿಯೋ ಕಾಂಟ್ಯಾಕ್ಟ್ಸ್ ಬರುತ್ತೆ. ಸೊ ಆಡಿಯೋ ಕಾಂಟ್ಯಾಕ್ಟ್ಸಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಫೋನ್ ನಂಬರ್ ನಾ ಹೇಳಿದೆ. ಫೋನ್ ನಂಬರು ಮತ್ತು ಸಿಟಿ ಎಲ್ಲ ಆಪ್ಷನಲ್ ಅಂತ ಹೇಳಿ. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಡೈರೆಕ್ಟಾಗಿ ಮೇಲ್ ಹೋಗುತ್ತೆ. ಸೊ ಪ್ಲೀಸ್ ಅದು ಮೇಲಿಂದ ನಿಮಗೆ ಫೋನ್ ಕಾಲ್ ಬರುತ್ತೆ ಡೈರೆಕ್ಟ್. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಮೇಲ್ ಆಗಿದ್ರು ಪರವಾಗಿಲ್ಲ, ಫೀಮೇಲ್ ಆಗಿದ್ರು ಪರವಾಗಿಲ್ಲ. ಅವರೇನು ಮೇಲು ಅಂತಲೇ ಹೇಳಿಲ್ಲ, ಇಲ್ಲ ಫೀಮೇಲ್ ಅಂತಲೇ ಹೇಳಿಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ಸೊ ಡೇ ಶಿಫ್ಟು ಮಾಡಿ. ಅವರು ಇಂಗ್ಲೀಷ್ ಅಂತಲೂ ಹೇಳಿಲ್ಲ, ಹಿಂದಿ ಅಂತಲೂ ಹೇಳಿಲ್ಲ ನನ್ನ ಪ್ರಕಾರ. ಸೊ ಪ್ಲೀಸ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು PJ ಟೂಲ್ಸಲ್ಲಿ. ಸೊ ಹಿಂದಿ, ಇಂಗ್ಲೀಷ್ ಏನೂ ಕೇಳಿಲ್ಲ, ಬಟ್ ಇಂಗ್ಲೀಷ್ ಗೊತ್ತಿರಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಹೇಳೋ ವಿಡಿಯೋಸ್ ನಿಮ್ಮ ಮನೆಗೆ ಡೈಲಿ ಬರುತ್ತೆ. ಸೊ ಶೇರ್ ಮಾಡೋದನ್ನು ಮರಿಬೇಡಿ.